ಬೆಳಿಗ್ಗೆಯೂ ಕಿವಿಯ ಸ್ಥಿತಿ ಹಾಗೇ ಇತ್ತು. ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತ್ತೆಂದು ಕಾಣುತ್ತದೆ. ಮುಖವೆಲ್ಲ ಜಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು. ಮುಟ್ಟಲು ಹೋದರೆ ಗುರ್ರೆಂದು ಕೋಪಗೊಳ್ಳುತ್ತಿತ್ತು. ನನಗೆ ಇನ್ನೂ ಒಂದು ಭೀತಿ ಆರಂಭವಾಯಿತು. ಏನಾದರೂ ಕಿವಿಗೆ ಹುಚ್ಚು ನಾಯಿ ಕಾಯಿಲೆ ತಗುಲಿದಿದೆಯೋ ಎಂದು. ಕಿವಿಗೆ ಯಾವುದೇ ಔಷಧಿ ಕೊಡಿಸುವುದು ನಿಷ್ಪ್ರಯೋಜನಕವಾಗಿತ್ತು. ಜೊತೆಗೆ ಅದು ಮನೆ ಮಂದಿಯೊಂದಿಗೆಲ್ಲ ಕುಣಿದಾಡಿ ಆಟವಾಡಿತ್ತು. ಚಿಕ್ಕ ಮಗಳಂತೂ ಅದರ ಮಾರುದ್ದ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡುತ್ತಿದ್ದಳು. ಆದಷ್ಟು ಬೇಗ ಎಲ್ಲರಿಗೂ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು. ನನಗೆ ಕಳವಳ, ಭಯ ಎಲ್ಲ ಉಂಟಾಯಿತು. ಪ್ಯಾರನಿಗೆ, ನೋಡೋ, ನೀರು ಕಂಡರೇನಾದರೂ ಇದರ ಹುಚ್ಚು ಕೆದರುತ್ತಾ ಎಂದು ನೀರು ತಂದು ಕೊಡಲು ಹೇಳಿದೆ. ಒಂದೆರಡು ಸಾರಿ ನೀರನ್ನು ಚಪ್ಪರಿಸಿತು. ನನಗೆ ಅರ್ಧ ಜೀವ ಬಂದಂತಾಯಿತು. ಕಿವಿಗೆ ಹುಚ್ಚು ನಾಯಿಯ ರೇಬಿಸ್ ಕಾಯಿಲೆ ಇರಲಾರದೆನಿಸಿತು. ಆದರೂ ಇದು ಹುಚ್ಚಿನ ಆರಂಭವೋ ಏನೋ ಎಂಬ ಸಂಶಯ. ಜೋಪಾನವಾಗಿ ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ. ವೆಟರ್ನರಿ ಡಾಕ್ಟರ್ ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು. ನಮ್ಮ ಅತ್ಯಂತ ಪ್ರೀತಿ ಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂಥ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯಿತು. ಡಾಕ್ಟರ್, ರೇಬಿಸ್ ಕಾಯಿಲೆಯಂತೂ ಅಲ್ಲ, ಮೂರ್ಛೆ ರೋಗ ಏನಾದರೂ ಇದಕ್ಕೆ ಇತ್ತೇ ಎಂದು ಕೇಳಿದರು. ನನಗೆ ಎಷ್ಟು ಸಮಾಧಾನವಾಯಿತು. ಮೂರ್ಛೆ ರೋಗ ಏನೂ ಇರಲಿಲ್ಲ ಸರ್. 2-3 ದಿನದ ಹಿಂದೆ ದನದ ಮೂಳೆ ಎಳೆದುಕೊಂಡು ಬಂದು ಹಾಕಿತ್ತು ಎಂದೆ. ಡಾಕ್ಟರ್ ತುಂಬ ಯೋಚಿಸಿದರು. ನಾನು ಹೇಳಿದ ಸೂಚನೆಗಳಿಂದ ಅವರಿಗೆ ಏನೂ ಸಹಾಯವಾಗಲಿಲ್ಲ. ಏನೋ ಹೊಟ್ಟೆ ಕಾಯಿಲೆ ಇರಬಹುದೆಂದು ಅಸ್ಪಷ್ಟವಾಗಿ ಸೂಚಿಸಿದರು. ಅದರ ಪಾಯಿಖಾನೆಯಲ್ಲಿ ರಕ್ತ, ಮೂಳೆಚೂರು ಇತ್ಯಾದಿಗಳು ಬೀಳುತ್ತಾ ನೋಡಿದಿರಾ ಎಂದು ಕೇಳಿದರು. ನಾನು ಗಮನಿಸಿರಲಿಲ್ಲ. ಇನ್ನು ಮುಂದೆ ನೋಡುತ್ತೇನೆಂದು ಆಶ್ವಾಸನೆ ಕೊಟ್ಟೆ. ಯಾವುದೋ ಒಂದೆರಡು ಔಷಧಿಗಳನ್ನು ಬರೆದುಕೊಟ್ಟರು. ಕಿವಿಯನ್ನು ಪ್ಯಾರನನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಔಷಧಿ ತರಲು ಪೇಟೆ ಕಡೆ ನಡೆದೆ. ದಾರಿಯಲ್ಲಿ ಲಕ್ಷ್ಮಣ ನಡೆದು ಬರುತ್ತಾ ಇರುವುದು ಕಂಡಿತು. ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ. ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು. ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೆ ಹೋಗಿತ್ತು. ಲಕ್ಷ್ಮಣನನ್ನು ಕೂಗಿ ಕರೆದೆ. ಏನಯ್ಯ ಲಕ್ಷ್ಮಣ, ನಿನ್ನೆ ಮಂದಣ್ಣನನ್ನು ಪೊಲೀಸ್ನವರು ಹಿಡ್ಕೊಂಡು ಬಂದು ಲಾಕಪ್ಪಿಗಾಗಿದ್ರಂತೆ. ಕಳ್ಬಟ್ಟಿ ಶರಾಬು ಮಾಡ್ತಿದ್ದಾರಂತ ನಾರ್ವೆ ರಾಮಯ್ಯನ ಮನೆಗೆ ರೈಡ್ ಮಾಡಿದ್ರಂತೆ. ಮಂದಣ್ಣನ ಜೇನಿನ ಮಡಿಕೆನೇ ಶರಾಬ್ ಕಾಯಿಸೋ ಕೋಳೆ ಅಂತ ಹೇಳಿ ಹಿಡಿದು ಒರೆಸಿಕೊಂಡು ಬಂದಿದ್ದಾರಂತೆ ಎಂದೆ. ಅವನು ಗಾಬರಿಯಿಂದ, ಹೌದೇನು ಸರ್, ನೋಡಿ ಎಂಥ ರಾಸ್ಕಲ್ಗಳು, ಒಳಗಿಂದೊಳಗೆ ಎಂಥ ಅಲ್ಕ ಕೆಲಸ ಮಾಡ್ತಿದ್ದಾರೆ. ನಿಮ್ಮಂಥರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ. ಏನಯ್ಯ, ನನಗೆ ಅವನ ಮಾವನ ಮನೆಯವರ ನಡವಳಿಕೆನೇ ಒಂಚೂರು ಸರಿ ಬರಲಿಲ್ಲ ಕಣಯ್ಯ. ಏನು ಕಂಡು ಅಲ್ಲಿ ಸಂಬಂಧ ಮಾಡಿದನಯ್ಯ ಎಂದೆ. ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆಯ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿ ವರ್ತನೆ ಕೊಂಚ ಅಸ್ವಾಭಾವಿಕವಾಗಿ ಕಂಡಿತ್ತು. ಮನೆಯವರೆಲ್ಲ ಅಳುತ್ತಿದ್ದರು. ಎದೆ ಮೇಲಿನ ಸೆರಗು ಜಾರಿಕೊಂಡಿದ್ದರೂ ಅದರ ಪರಿವೇ ಇಲ್ಲದೆ ನಸುನಗುತ್ತಾ ಇದ್ದಳು ರಾಮಿ. ಲಕ್ಷ್ಮಣ ಹೇಳಿದ, ಮಂದಣ್ಣನ ಹೆಂಡ್ತಿ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಕಾಣ್ತದೆ ಸರ್. ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ, ಈಗೇನೂ ಇಲ್ಲ. ಒಂಥರ ಆಡ್ತಾಳೆ ಸರ್. ಮಂದಣ್ಣನಿಗೆ ಕೇಳಿದೆ, ಅದಕ್ಕೆ ಅವನು ತೆಲುಗಿಲೆ ಎಲ್ಲ ಇದೆ, ನನ್ನ ಮದುವೆ ಆಗ್ಬೇಕಂತ ಮನಸ್ಸಿಗೆ ಹಚ್ಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಎಂದ. ಹುಡುಗರೆಲ್ಲ ರಾಮಿ ರಾಮಿ ಅರಾಮಿ ಅಂತ ಕೆಣಕುತ್ತಿದ್ದರು ಸರ್ ಅಂದ. ಹೋಗಲಿ, ಈ ಅಲ್ಕ ಮನುಷ್ಯನ ಕತೆ ಏನಾಯ್ತು ನೋಡೋಣವಾ? ಪೊಲೀಸೋರ್ನವ್ರಿಗೆ ಏನಾದರೂ ಒಂದು ಮಾತು ಹೇಳೋಣವೋ ಎಂದೆ. ಆ ಜನಕ್ಕೆ ಕಾಸು ಬಿಚ್ಚದೆ ಇವನ್ನ ಎಲ್ಲಿಂದ ಹೊರಕ್ಕೆ ಬಿಡ್ತಾರೆ ಸರ್. ನೋಡಿ ಎಂಥ ತೊಂದರೆ ತಂದಿಟ್ಟ ಮುಂಡೆ ಗಂಡ. ನಾ ಹೇಳಿದೆ ಆ ಸಂಬಂಧ ಬೇಡ ಕಣೋ ಅಂತ. ಅವನ ಜಾತಿ ಜನನೇ ಇಲ್ಲ. ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದೂ ಇಲ್ಲ ಅಂತ ಹೇಳಿಬಿಟ್ಟ, ದರಿದ್ರ ಸೂಳೆ ಮಗ ಎಂದು ಬೈಯುತ್ತಾ ನನ್ನೊಡನೆ ಪೊಲೀಸ್ ಠಾಣೆಗೆ ಬಂದ. ಕರೆ ತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದೆತ ಬಿದ್ದಿದ್ದವೋ ಏನೋ. ಬಂದಿಖಾನೆಯೊಳಗೆ ಕೂರಿಸಿದ್ದರು. ಉಚ್ಚವಾಸನೆ ಸಹಿಸಲು ಸಾಧ್ಯವಾಗದಂತೆ ಅದರಿಂದ ಬರುತ್ತಿತ್ತು. ಇನ್ಸ್ಪೆಕ್ಟರರು ಉಬ್ಬು ಗಂಟಿಕ್ಕಿಕೊಂಡು ಬೀಗುಮೊರೆ ಹಾಕಿಕೊಂಡು ಕೂತಿದ್ದ. ಅವನಿಗೆ ಮಂದಣ್ಣ ಅಂತವನಲ್ಲ ಎಂದು ಮಡಕೆಯೊಳಗೆ ಇದ್ದುದು ಜೇನೆಂದು ಹೇಳಿದವು. ಇನ್ಸ್ಪೆಕ್ಟರ್, ನಾವೇನು ಬೆರಳು ಚೀಪು ಮಕ್ಕಳೆಂದು ತಿಳಿದಿದ್ರೇನ್ರಿ? ಹಾಗೆ ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈ ಹಾಕೋಕೆ? ನಾವು ಅನ್ನ ತಿಂತೀವಿ ತಿಳ್ಕೊಳ್ಳಿ ಎಂದ. ಆಗಲ್ಲ, ನೀವು ತಪ್ಪು ತಿಳ್ಕೊಂಡು ಆತನನ್ನು ಎಳೆದುಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ. ಓ, ಹಾಗಂತ ನಿಮಗೆ ಅಷ್ಟೊಂದು ಖಾತ್ರಿ ಇದ್ದರೆ ನಮ್ಮ ಮೇಲೆ ಕೇಸ್ ಮಾಡಿ ಕೋರ್ಟ್ನಲ್ಲಿ ನೋಡ್ಕೋತೀವಿ ಎಂದ. ಆಗಲ್ಲ, ಕೇಸ್ ಹಾಕೋದಿದ್ರೆ ನಿಮ್ಮ ಹತ್ರ ಯಾಕೆ ಕೇಳೋದಕ್ಕೆ ಬರ್ತಿದ್ವಿ, ವಿಷಯ ಈಗಿಂದಂತ ಹೇಳೋಣ ಅಂತ ಎಂದೆ. ನೋಡ್ರಿ, ನೀವು ಮರ್ಯಾದಸ್ಥರು, ಇದಕ್ಕೆಲ್ಲ ಕೈ ಹಾಕ್ಬೇಡಿ. ಕಳ್ಬಟ್ಟಿಯವರ ಸಮಾಚಾರ ನಿಮಗೆ ಗೊತ್ತಿಲ್ಲ.
ಎಂದು ಇನ್ಸ್ಪೆಕ್ಟರ್ ಎಗರಾಡಿದ. ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು. ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ. ಮೊನ್ನೆ ತಾನೇ ಮದುವೆಯಾದವನು ಎಂದು ಹೇಳಿದ. ಅದಕ್ಕೆ ಇನ್ಸ್ಪೆಕ್ಟರ್, ಓ ಹೌದೌದು ಗೊತ್ತಾಯ್ತು ಎಲ್ಲ, ಗಟ್ಲೆ ಕಳ್ಬಟ್ಟಿ ಸಮಾರಾಧನೆ ಆಯ್ತಂತೆ, ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗಿದ. ಅವನ ಕೈಲಿ ಎಲ್ಲ ವಿವರವಾಗಿ ಹೇಳಿಕೆ ಬರೆಸಿಕೊಂಡಿದ್ದೀವಿ, ಯಾರಾದರೂ ಜಾಮೀನು ಕೊಟ್ಟು ಕರ್ಕೊಂಡೋಗಿ, ಸಮನ್ಸ್ ಬರುತ್ತೆ, ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ. ಮಂದಣ್ಣ ತೀರ ಮಂಕಾಗಿ ಕುಳಿತಿದ್ದ. ನನಗೆ ಪ್ರಜ್ಞೆ ಕೊಂಡ ಕಿವಿ ನೆನಪು ಬಂತು. ಲಕ್ಷ್ಮಣ, 1 ನಿಮಿಷ ಹೊರಗಡೆ ಬನ್ನಿ ಸಾರ್ ಎಂದು ನನ್ನನ್ನು ಕರೆದ. ಅವನೊಡನೆ ಹೊರಬಂದೆ. ಈಗೇನು ಮಾಡೋಣ ಸರ್? ಮಾವನ್ ಕಡೆಯವರು ಯಾರಾದರೂ ಬಂದು ಬಿಡಿಸ್ಕೊಳ್ಳಿ, ನಾವೇನಾದ್ರು ಜಾಮೀನಾದ್ರೆ ಮಂದಣ್ಣ ನಾಳೆ ಎಲ್ಲಾದರೂ ಕಾಡು ಬಿದ್ದಂದಾದ್ರೆ ನಮ್ಮ ತಲೆ ಮೇಲೆ ಬರ್ತದಲ್ಲ ಸರ್ ಕೇಸು. ನಾವು ಹಾಗೆಲ್ಲ ಏಕ್ದಮ್ ಮುಂದುವರಿಯೋದು ಬೇಡ. ಇವನು ಶರಾಬ್ ಮಾಡ್ತಿರೋದನ್ನ ಏನೋ ಮಡಿಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲ ಐನಾತಿ ಸೂಳೆ ಮಕ್ಕಳು ಅಂತ ಅನ್ಸುತ್ತೆ ಎಂದು ಹೇಳಿದ. ಹಾಗೆ ಮಂದಣ್ಣ ಲಾಕಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು. ಬನ್ನಿ ಬನ್ನಿ, ಇಲ್ಲೇ ನಿಂತ್ರೆ ಇನ್ಸ್ಪೆಕ್ಟ್ರು ಲಂಚ ಹೇಳಿಕೋತಾ ಇನ್ನಷ್ಟು ಬಿಗಿಯಾಗ್ತಾನೆ. ನನ್ನನ್ನು ದೂಡಿಕೊಂಡು ಪೇಟೆ ಬೀದಿಗೆ ಕರೆತಂದ. ನೀವು ನಡೀರಿ ಸರ್, ಅವನ ಮಾವನ ಕಡೆಯವರು ಯಾರು ಬಂದು ಬಿಡಿಸ್ಬೋದು. ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿ ಕಳಿಸಿ ಎಂದ. ನನಗೂ ಇದೇ ಸರಿ ಎನಿಸಿತು. ಆ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟ್ ಮೆಟ್ಟಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವ ಅಂತ ಇರಬೇಕಾದ್ರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ. ಲಕ್ಷ್ಮಣನ ಬುದ್ಧಿ ನಾಕ್ಷತೆಗೆ ಮೆಚ್ಚಿದೆ. ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ. ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡಿಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ. ಡಾಕ್ಟರ್ ಬರಕೊಟ್ಟ ಔಷಧಿ ಸಿಗಲಿಲ್ಲ. ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧಿ ಅಂಗಡಿಯವ ತೋರಿಸಿದ. ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು ಇದಾದರೆ ಆಗಬಹುದೇ ಅಂತ ಡಾಕ್ಟರನ್ನ ಕೇಳಿಕೊಂಡು ಬೇಗ ಬಾ ಎಂದು ಹೇಳಿ ಔಷಧ ಅಂಗಡಿ ಎದುರು ಕಾಯುತ್ತಾ ನಿಂತಿದ್ದೆ. ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಇಕ್ಕೆಲಗಳಲ್ಲೂ ಅಂಗಡಿ ಸಾಲುಗಳಿದ್ದವು. ನಾನು ನಿಂತಲ್ಲಿಂದ ಬೀದಿ ಆಚೆ ತುದಿಯವರೆಗೂ ಕಾಣುತ್ತಿತ್ತು. ಹಾಗೆ ನೋಡುತ್ತಾ ನಿಂತಿರಬೇಕಾದ್ರೆ ಲಕ್ಷ್ಮಣ ಬೀದಿಯ ಆಚೆ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ಜೀಪನ್ನ ನೋಡಿ ನಾನು ಅಲ್ಲೇ ಇರಬಹುದೆಂದು ವೇಗವಾಗಿ ನಡೆದು ಬರುತ್ತಿದ್ದ. ಅವನು ಹತ್ತಿರ ಬಂದಾಗ ಉದ್ವೇಗದಿಂದ ನಾನೇ ಮೊದಲು ಏನಯ್ಯ ಲಕ್ಷ್ಮಣ ಎಂದು ಕೇಳಿದೆ. ಅಯ್ಯಯ್ಯೋ, ಕೆಲಸ ಕೆಟ್ಟೋಗುತ್ತೆ ಸರ್. ಈಗ ಜಾಮೀನು ಕೊಟ್ಟು ಮಂದಣ್ಣನ ನಾವು ಬಿಡಿಸದಿದ್ರೆ 12 ಗಂಟೆ ಹೊತ್ತಿಗೆ ಅವನ್ನ ಚಿಕ್ಕಮಗಳೂರು ಜೈಲಿಗೆ ತಗೊಂಡೋಗ್ತಾರಂತೆ. ಹೀಗೆ ಹೆದರಿಕೊಂಡು ಆ ಲೌಡಿ ಮಗ ಏನೇನು ಹೇಳಿಕೆ ಕೊಡ್ತಾನೋ. ಶರಾಬು ಕೇಸಿಗೆ 600 ರೂಪಾಯಿ ಜುಲ್ಮಾನೆ, 1 ವರ್ಷ ಸಜಾ ಅಂತೆ ಸರ್ ಎಂದು ಒಂದೇ ಉಸಿರಿಗೆ ಹೇಳಿದ. ಆಶ್ಚರ್ಯವಾಯಿತು, ಇವರೆಲ್ಲ ಯಾವ ಥರದ ಮನುಷ್ಯರೆಂದು. ಈಗ ತಾನೇ ಇವನ ತಂಟೆ ಬೇಡ ಅಂತ ಹೇಳಿ ಹೋದವ ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ. ಮತ್ತ್ಯಾಕೆ ನಾನು ನೋಡ್ತೀನಿ ಸರಿ ಅಂತ ನನಗೆ ಹೇಳಿದೆಯೋ ಎಂದೆ. ಹಂಗಲ್ಲ ಸರ್, ಜಾಮೀನು ಕೊಡೋದಕ್ಕೆ ಇಲ್ಲ ಗೆಜೆಟೆಡ್ ಸರ್ಕಾರಿ ನೌಕರ ಆಗಬೇಕಂತೆ ಅಥವಾ ರಶೀದಿ ಪಟ್ಟ ಇರೋ ಆಸ್ತಿವಂತರಾಗಬೇಕಂತೆ ಎಂದ. ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನವಶ್ಯಕ ವ್ಯೂಹ ಒಂದರಲ್ಲಿ ಸಿಕ್ಕಿಸುತ್ತಿದ್ದಾರೋ ಎಂದು ಗುಮಾನಿ ಬಂತು. ಸದ್ಯಕ್ಕೆ ಮಂದಣ್ಣ ಒಂದು ಸಾರಿ ಆ ಹುಚ್ಚಗುಂಡಿಯಿಂದ ಹೊರಬರಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ. ಮಂದಣ್ಣನನ್ನು ಹೊರಬಿಟ್ಟಾಗ, ಏನೋ ಮಂದಣ್ಣ, ನನಗೆ ಗೊತ್ತು ನಿನ್ನದೇನು ತಪ್ಪಿಲ್ಲ ಅನ್ನೋದು. ಅವರು ಹಿಂಗಾಯ್ತಲ್ಲ ಅಂತ ಬೇಜಾರು. ನಿನ್ನೆ ರಾತ್ರಿ ಏನಾದರೂ ಹೊಡೆದೇರೇನೋ ಎಂದೆ. ಏನೋ ಆಗೋಯ್ತು ಸರ್, ಒಟ್ಟಿನಲ್ಲಿ ನನಗೆ ಗ್ರಾಚಾರ ಸರಿಯಿಲ್ಲ, ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದ. ಅವನ ಗಾಂಭೀರ್ಯ, ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನಾದೆ.